ವಂಚಕರ ಮಹಾಜಾಲ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ಪ್ರಕರಣ ಒಂದು ನಿದರ್ಶನ ಆಗ್ತಾ ಇದೆ. ನ್ಯಾಯಾಲಯದಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ವಂಚನೆ ಮಾಡಿರುವಂತಹ ಸ್ಟೋರಿ ಬೆಳಕಿಗೆ ಬರ್ತಾ ಇದೆ. ಖತರ್ನಾಕ್ ದಂಪತಿಗಳು ಕೋರ್ಟಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಕೋಟಿ ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ. ಸಿಸಿಬಿ ಪೊಲೀಸರು ಈ ಖತರ್ನಾಕ್ ಗಂಡ ಹೆಂಡತಿಯನ್ನ ಕೆಡ್ಡಾಕ್ ಕೆಡವಿದ್ದಾರೆ. ಜೈಸನ್ ಡಿಸೋಜಾ ಹಾಗೆ ಲವೀನಾ ಬಂಧಿತ ಆರೋಪಿಗಳು. ನಿರುದ್ಯೋಗಿ ಮತ್ತು ಖಾಸಗಿ ಕಂಪನಿಯ ಅಮಾಯಕರನ್ನೇ ಈ ಗಂಡ ಹೆಂಡತಿ ಟಾರ್ಗೆಟ್ ಮಾಡಿಕೊಂಡು ಕೋರ್ಟ್ನಲ್ಲಿ ಡಿ ಗ್ರೂಪ್ ಕೆಲಸ ಕೊಡಿಸ್ತೀವಿ ಅಂತ ಕೋಟಿ ಕೋಟಿ ಹಣ ವಸೂಲಿ ಮಾಡಿದ್ದಾರೆ. ಒಬ್ಬೊಬ್ಬರಿಂದ 10 ರಿಂದ 25 ಲಕ್ಷ ರೂಪಾಯಿ ತನಕ ಈ ದಂಪತಿ ಪಡೆದು ವಂಚಿಸಿರೋದು. 500ಕ್ಕೂ ಹೆಚ್ಚು ಜನರಿಂದ ಹಣ ಪಡೆದಿದ್ದಾರೆ ಖತರ್ನಾಕ್ಗಳು. ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಕಂಡೇ ಕಾಣಿಸ್ತಾರೆ, ಬದುಕಿರ್ತಾರೆ, ಅವರು ಲೀಲಾಜಾಲವಾಗಿ ಅವ್ರ ದಂಧೆ ಮಾಡ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಒಬ್ರಲ್ಲ ಇಬ್ರಲ್ಲ 500 ಜನರಿಂದ ಹಣ ಪಡೆದಿದ್ದಾರೆ. 25 ಕೋಟಿಗೂ ಹೆಚ್ಚು ಹಣ ಪಡೆದು ವಂಚನೆ ಮಾಡಿದ್ದಾರೆ. ನೋಡಿ ಇವ್ರ ಆಪರೇಷನ್ ಹೆಂಗ್ ಮಾಡಿದ್ದಾರೆ ಅನ್ನೋದು. ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿದೆ ಈ ಕಿಲಾಡಿ ಜೋಡಿ. ನಕಲಿ ಸಹಿ, ನಕಲಿ ಆರ್ಡರ್ ಪ್ರತಿ ಕೊಟ್ಟು ಮೋಸವನ್ನ ಮಾಡಿದ್ದಾರೆ. ಬಟ್ ಕೆಲಸಕ್ಕೆ ಯಾವಾಗಿಂದ ಜಾಯ್ನಿಂಗ್ ಅಂತ ಕೇಳಿದ್ರೆ ನಾಳೆ ನಾಡಿದ್ದು ಅಂತ ಈ ಐನಾತಿಗಳ ಕತೆ ಕಟ್ತಿದ್ದಾರೆ. ಕೊನೆಗೆ ಫೋನ್ ರಿಸೀವ್ ಮಾಡ್ದೇನೆ ಕಳ್ಳಾಟ ಆಡಿದ್ರು ಈ ಖದೀಮರು. ಅದಾದ ಬಳಿಕ ಮೋಸ ಹೋಗಿರುವಂತವ್ರು ತಾವು ಮೋಸ ಹೋಗಿದ್ದೀವಿ ಅನ್ನೋ ತಮ್ಮ ಅರಿವಿಗೆ ಬಂದಂತ ಹಿನ್ನೆಲೆ ಸಿಸಿಬಿಗೆ ದೂರು ಕೊಟ್ಟಿದ್ದಾರೆ. ಇದೀಗ ಮೋಸ ಮಾಡಿದ ದಂಪತಿ ಜೈಸನ್ ಮತ್ತೆ ಲವೀನಾ ಇಬ್ಬರನ್ನು ಕೂಡ ಸಿಸಿಬಿ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದೆ. ಇನ್ನು ಬಸವೇಶ್ವರ ನಗರ ಪೊಲೀಸರಿಗೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆ ವಂಚನೆ ಮಾಡೋದೇ ಇವರ ದೊಡ್ಡ ಕಾಯಕ. ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ, ಅದರಲ್ಲೂ ಕೋರ್ಟ್ನಲ್ಲಿ ಡಿ ಗ್ರೂಪ್ ನೌಕರಿ ಕೊಡಿಸ್ತೀವಿ ಅಂತ ವಂಚಿಸಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೆಂಕಟೇಶ್, ಒಬ್ರಲ್ಲ ಇಬ್ರಲ್ಲ 500 ಜನಕ್ಕೆ ಟೋಪಿ ಹಾಕಿರುವಂತ ಸ್ಟೋರಿ ಇದು. ಬಹಳ ದೊಡ್ಡ ಮಟ್ಟದ ವಂಚನೆ. ಈ ಜೈಸನ್ ಮತ್ತೆ ಲವೀನಾ ಹಿನ್ನೆಲೆ ಏನು, ಹೆಂಗೆ ಇವರು ಮೋಸ ಮಾಡ್ತಾ ಇದ್ದಿದ್ದು? ಪ್ರಜ್ವಲ್, ಹೌದು, ಇವ್ರು ಏನಂತ ಹೇಳಿದ್ರೆ ಈ ಅಮಾಯಕರು ಮತ್ತು ನಿರುದ್ಯೋಗಿಗಳು ಮತ್ತು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಂತಹ ನಿರುದ್ಯೋಗಿ ಯುವಕರು ಮತ್ತು ಕೆಲಸ ಮಾಡುತ್ತಿದ್ದಂಥವ್ರನ್ನ ಪರಿಚಯ ಮಾಡ್ಕೊಳ್ತಾ ಇದ್ರು. ಅವರಿಗೆ ಈ ಕೋರ್ಟ್ನಲ್ಲಿ ಡಿ ಗ್ರೂಪ್ ನೌಕರದ ಕೆಲಸವನ್ನು ಕೊಡಿಸ್ತೇವೆ, ಅದಕ್ಕೆ 10 ರಿಂದ 15 ಲಕ್ಷ ರೂಪಾಯಿ ವೆಚ್ಚ ಆಗುತ್ತೆ ಅಂತ ಹೇಳಿ ಅವ್ರನ್ನ ನಂಬಿಸ್ತಾ ಇದ್ರು. ಅದಕ್ಕೆ ಏಜೆಂಟ್ಗಳನ್ನು ಕೂಡ ನೇಮಕ ಮಾಡ್ಕೊಳ್ತಾ ಇದ್ರು. ಆ ಏಜೆಂಟ್ಗಳನ್ನು ಕರೆಸಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಕೂರಿಸಿ ಅವ್ರ ಜೊತೆ ಒಂದು ಮೀಟಿಂಗನ್ನು ಮಾಡಿ ಅವರ ಬಳಿ ಒಂದು ಆಫರ್ ಲೆಟರ್ಗಳನ್ನು ಕೊಡ್ತಾ ಇದ್ರು. ಫೇಕ್ ಲೆಟರ್ಗಳ ಕ್ರಿಯೇಟ್ ಮಾಡಿ ಅದನ್ನು ನಕಲಿ ಸಹಿಗಳು, ಅದು ನ್ಯಾಯಾಧೀಶರ ನಕಲಿ ಸಹಿಗಳನ್ನೇ ನಕಲಿ ಮಾಡಿ ಅವರಿಗೆ ಕೊಡ್ತಿದ್ರು. ನಾಳೆ ನಾಡಿದ್ದು ಕೆಲಸ ಸಿಗುತ್ತೆ, ನಿಮಗೆ ಏನು ಡೌಟ್ ಬೇಡ ಅನ್ನುವಂಥ ರೀತಿಯಲ್ಲಿ ಅವ್ರನ್ನ ನಂಬಿಸ್ತಾ ಇದ್ರು. ಹೀಗೆ ಅವ್ರು ನಂಬಿದಂಥವ್ರು ಕೂಡ ಹಣವನ್ನು ಕೊಟ್ಟು ಕರೆ ಮಾಡ್ತಾ ಇದ್ರು. ಇವರು ಕರೆಯನ್ನು ಸ್ವೀಕರಿಸ್ತಾ ಇದ್ದಿಲ್ಲ. ಡೌಟ್ ಬಂದು ಅವ್ರಿಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಏಜೆಂಟ್ಗಳು ಕೂಡ ಇವ್ರ ಕೈಗೆ ಸಿಗ್ತಾ ಇರಲಿಲ್ಲ. ಹೀಗಾಗಿ ಸಿಸಿಬಿ ಅಧಿಕಾರಿಗಳಿಗೆ ದೂರನ್ನು ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ಒಂದು ಕೇಸ್ ಕೂಡ ದಾಖಲಾಗುತ್ತೆ. ಅವ್ರನ್ನ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿರುವಂತಹದ್ದು ಗೊತ್ತಾಗಿದೆ. 2024ರಲ್ಲೂ ಕೂಡ ಗದಗ್ನಲ್ಲಿ ಇದೇ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಇವರು ಭಾಗಿಯಾಗಿ ಜೈಲಿಗೆ ಹೋಗಿ ಬಂದಿರ್ತಾರೆ. ಬಂದ ನಂತರ ಕೂಡ ಇದೇ ಒಂದು ವೃತ್ತಿಯನ್ನ ಇವರು ಮುಂದುವರಿಸ್ತಾ ಇರ್ತಾರೆ. ಈಗ ಸದ್ಯ ಈ ಆರೋಪಿಗಳೇನಿದ್ದಾರೆ ಅವ್ರನ್ನ ಈಗ ಬಸವೇಶ್ವರ ನಗರ ಪೊಲೀಸರು ಕೂಡ ಬಂಧಿಸೋದಕ್ಕೆ ಮುಂದಾಗಿರುವಂತದ್ದು. ಕಾರಣ ಏನಂತ ಹೇಳಿದ್ರೆ ಇದೇ ರೀತಿಯಾಗಿ ಹಲವು ಜನರಿಗೆ ವಂಚನೆ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಸದ್ಯ ತನಿಖೆಯ ಸಂದರ್ಭದಲ್ಲಿ ಬೇರೆ ಬೇರೆ ಯಾರಿಗೆಲ್ಲ ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಕೋರ್ಟ್ನಲ್ಲಿ ಕೆಲಸ ಸಿಗುತ್ತೆ ನಿಮಗೆ ಅಂತ ಹೇಳಿ ನಂಬಿಸ್ತಾ ಇದ್ರು. ಹಣವನ್ನು ಪಡೆದುಕೊಂಡು ಇವರು ಎಸ್ಕೇಪ್ ಆಗ್ತಾ ಇದ್ರು. ಎಲ್ಲ ಹಣವನ್ನು ಕೂಡ ಇವರು ಕ್ಯಾಶ್ ಮೂಲಕವಾಗಿ ಪಡೆದುಕೊಳ್ತಾ ಇದ್ರು. ಕೆಲವೊಂದಷ್ಟನ್ನು ಮಾತ್ರ ಏನು ಸರ್ಕಾರಕ್ಕೆ ಒಂದು ಸ್ಟಾಂಪ್ ಡ್ಯೂಟಿ ಏನಿದೆ ಅದನ್ನು ಕಟ್ಟಬೇಕು, ತೋರಿಸಬೇಕು ಅನ್ನುವಂಥ ಉದ್ದೇಶಕ್ಕೆ ಆನ್ಲೈನ್ ಮೂಲಕವಾಗಿ ಹಣವನ್ನು ತೆಗೆದುಕೊಳ್ತಾ ಇದ್ರು. ಅದನ್ನು ಹೊರತುಪಡಿಸಿದ್ರೆ ಎಲ್ಲವನ್ನು ಕೂಡ ಏಜೆಂಟ್ಗಳ ಮೂಲಕವೇ ಇವರು ವ್ಯವಹಾರವನ್ನು ಮಾಡ್ತಾ ಇದ್ರು. ಸದ್ಯ ಪೊಲೀಸರು ಕೂಡ ಈ ದಂಪತಿಗಳ ವಿರುದ್ಧ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂತಹದ್ದು. ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.